ನಮಸ್ಕಾರ ಸ್ನೇಹಿತರೆ, ಮೊದಲು ನಿಮ್ಮ ಸ್ಕ್ರೀನ್ ಮೇಲಿರೋ ಈ ಫೋಟೋ ನೋಡಿ. ನೇಪಾಳದ ನಾಯಕರೊಬ್ಬರು PM ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಈಗ ಈ ಫೋಟೋ ನೋಡಿ. ಎರಡನೇ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಭಾರತದಲ್ಲಿ ಅಮಿತ್ ಶಾ ಅವರೊಂದಿಗೂ ಭೇಟಿಯಾಗಿ ಕೈಕೊಲುಕಿದ್ದಾರೆ. ಅಷ್ಟೇ ಅಲ್ಲ, ಈ ಫೋಟೋ ನೋಡಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನಮ್ಮ NSA ಅಜಿತ್ ದೋವಲ್ ಅವರ ಜೊತೆಗೂ ಕೂಡ ಇದೇ ಲೀಡರ್ ಗಂಟೆಗಟ್ಟಲೆ ಸೀರಿಯಸ್ ಆಗಿ ರಹಸ್ಯ ಮಾತುಕತೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಫೋಟೋದಲ್ಲಿರೋ ವ್ಯಕ್ತಿ ಯಾವುದೇ ದೇಶದ ಪ್ರಧಾನಿ ಅಲ್ಲ, ಪ್ರೆಸಿಡೆಂಟ್ ಕೂಡ ಅಲ್ಲ. ಕಡೆ ಪಕ್ಷ ನೇಪಾಳ ಸರ್ಕಾರದ ಯಾವುದೇ ಪವರ್ಫುಲ್ ಹುದ್ದೆಯಲ್ಲೂ ಕೂಡ ಇವರಿಲ್ಲ. ಆದರೂ ನಮ್ಮ ರಾಷ್ಟ್ರದ ರಾಜಧಾನಿ ದಿಲ್ಲಿಯಲ್ಲಿ ಇವರಿಗೆ ಸಿಗ್ತಿರೋ ಗೌರವ ನೋಡಿದ್ರೆ ಶಾಕ್ ಆಗುತ್ತೆ. ಇಡೀ ಜಗತ್ತು ಏನು ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಇದೆ. ಒಂದು ದೇಶದ ಅಧ್ಯಕ್ಷರಿಗೂ ಅಪರೂಪದಲ್ಲಿ ಸಿಗೋ ರಾಜ ಮರ್ಯಾದೆಯನ್ನ ಇವರಿಗೆ ಕೊಡಲಾಗಿದೆ. ಹಾಗಿದ್ರೆ ಯಾರಿವರು? ಒಂದು ಕಾಲದಲ್ಲಿ ನ್ಯೂಸ್ ಓದ್ತಾ ಇದ್ದ ಈ ಆಂಕರ್ ಇವತ್ತು ದಿಲ್ಲಿಯ ಸೌತ್ ಬ್ಲಾಕ್ನಲ್ಲಿ ಕೂತು ಮೋದಿ, ಅಮಿತ್ ಶಾ, ಅಜಿತ್ ದೋವಲ್ ಅಂತ ಹೇಳಿ ಭಾರತದಂಥ ದೊಡ್ಡ ಡೆಮೊಕ್ರೆಟಿಕ್ ಕಂಟ್ರಿಯ ಟಾಪ್ 3 ಪವರ್ಫುಲ್ ಲೀಡರ್ಗಳೊಂದಿಗೆ ಮತ್ತು ವ್ಯಕ್ತಿಗಳೊಂದಿಗೆ ಗುಪ್ತ ಮಾತುಕತೆ ನಡೆಸುವಷ್ಟು ಪವರ್ಫುಲ್ ಆಗಿದ್ದು ಹೇಗೆ, ಯಾಕೆ? ಅಷ್ಟಕ್ಕೂ ಭಾರತ ನೇಪಾಳಕ್ಕೆ ಕೊಡ್ತಿರೋ ಮೆಸೇಜ್ ಆದರೂ ಏನು? ಬನ್ನಿ ಈ ಎಲ್ಲವನ್ನ ಈ ಹೈ ವೋಲ್ಟೇಜ್ ಡಿಪ್ಲೊಮ್ಯಾಟಿಕ್ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಟಿವಿ ಆಂಕರ್ ಟು ಕಿಂಗ್ ಮೇಕರ್. ಯಾರು ಈ ರವಿ ಲಾಮಿಛಾನೆ? ಸ್ನೇಹಿತರೆ, ದಿಲ್ಲಿಯಲ್ಲಿ ಈಗ ಟ್ರೆಂಡ್ನಲ್ಲಿರೋ ಈ ನಾಯಕನ ಹೆಸರು ರವಿ ಲಾಮಿಛಾನೆ. ಇವರು ನೇಪಾಳದ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಇದೆಯಲ್ಲ, ಆಡಳಿತಾರೂಢ ಪಕ್ಷ RSP, ಇದರ ಲೀಡರ್, ಮುಖ್ಯಸ್ಥ. ಬಾಲಿನ್ ಶಾ ಇದಾರಲ್ಲ, ಅವರ ಪಾರ್ಟಿಯ ಪ್ರೆಸಿಡೆಂಟ್. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಕೆಲವೇ ವರ್ಷಗಳ ಹಿಂದೆ ಅವರು ನೇಪಾಳದ ಅತ್ಯಂತ ಫೇಮಸ್ ನ್ಯೂಸ್ ಆಂಕರ್ ಆಗಿದ್ರು. ಸಿಧಾಕುರ ಜನತಾ ಸಂಘ್ ಅಂದ್ರೆ ಜನರೊಂದಿಗೆ ನೇರ ಮಾತುಕತೆ ಅನ್ನೋ ಇವರ ಟಿವಿ ಶೋ ನೇಪಾಳದಲ್ಲಿ ಸೂಪರ್ ಹಿಟ್ ಆಗಿತ್ತು. ನೇಪಾಳದ ಭ್ರಷ್ಟ ರಾಜಕಾರಣಿಗಳು ಹಾಗೆ ಅಧಿಕಾರಿಗಳನ್ನ ಕ್ಯಾಮರಾ ಮುಂದೆನೆ ಬೆವರಿಳಿಸ್ತಾ ಇದ್ದ ರವಿ ಅಲ್ಲಿನ ಯುವಕರ ಪಾಲಿಗೆ ದೊಡ್ಡ ಹೀರೋ. ಅಷ್ಟೇ ಅಲ್ಲ, ನಿರಂತರ 62 ಗಂಟೆಗಳ ಕಾಲ ಲೈವ್ ಟಿವಿ ಶೋ ನಡೆಸಿಕೊಟ್ಟ ಗಿನ್ನೆಸ್ ರೆಕಾರ್ಡ್ ಕೂಡ ಇವರ ಹೆಸರಲ್ಲಿದೆ. ಆದರೆ ಟಿವಿಯಲ್ಲಿ ಎಷ್ಟು ಮಾತಾಡಿದ್ರೇನೋ ದೇಶ ಬದಲಾಗಲ್ಲ ಅಂತ ತಿಳ್ಕೊಂಡ ರವಿ ಲಾಮಿಛಾನೆ 2022ರಲ್ಲಿ ನೇರವಾಗಿ ರಾಜಕೀಯಕ್ಕೆ ಧುಮುಕಿದ್ರು. RSP ಅನ್ನೋ ಹೊಸ ಪಕ್ಷವನ್ನ ಕಟ್ಟಿದ್ರು. ಹಳೆ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಯುವಕರಿಗಿದ್ದ ಆಕ್ರೋಶವನ್ನ ಬಳಸ್ಕೊಂಡ್ರು. ನೇಪಾಳದಾದ್ಯಂತ ಆಂಟಿ ಕರಪ್ಷನ್ ಕ್ಯಾಂಪೇನ್ ಶುರು ಮಾಡಿದ್ರು. ಟಿವಿ ಆಂಕರ್ ಆಗಿ ತಾವು ಸಂಪಾದಿಸಿದ್ದ ಜನರ ನಂಬಿಕೆಯನ್ನ ನೇರವಾಗಿ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರು. ಪರಿಣಾಮ, ಅದೇ ವರ್ಷ ನಡೆದ ಸಾರ್ವತ್ರಿಕ ಎಲೆಕ್ಷನ್ನಲ್ಲಿ 20 ಸೀಟು ಗೆದ್ದು ರವಿ ಅವರ RSP ನೇಪಾಳದ 4ನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಬಳಿಕ ಪುಷ್ಪ ಕಮಲ್ ದಹಲ್ ಅಂದರೆ ಪ್ರಚಂಡ ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಸೀದಾ ಈ ರವಿ ನೇಪಾಳದ ಉಪ ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟರ್ ಕೂಡ ಆದರು. ಆದರೆ ಅಲ್ಲಿಗೆ ತೃಪ್ತಿ ಪಡೆದೆ 2025ರಲ್ಲಿ ನೇಪಾಳದಲ್ಲಿ ಭುಗಿಲೆದ್ದಿದ್ದ ಯುವಜನರ ಪ್ರತಿಭಟನೆಯ ಅಲೆಯನ್ನು ಬಳಸಿ ತಮ್ಮ ಪಾರ್ಟಿಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿದ್ರು. ಬಾಲಿನ್ ಶಾರ್ ಅಂತಹ ಯುವ ಪ್ರತಿಭಟನೆಯ ಸ್ಟಾರ್ಗಳನ್ನು ಪಾರ್ಟಿಯೊಂದಿಗೆ ಕರ್ಕೊಂಡ್ಬಂದು ಸೇರಿಸ್ಕೊಂಡ್ರು. ಹೀಗಾಗಿ ಕಳೆದ ಎಲೆಕ್ಷನ್ನಲ್ಲಿ ಇವರ ಪಕ್ಷ ನೇಪಾಳದ ಪಾರ್ಲಿಮೆಂಟ್ನಲ್ಲಿ 182 ಸ್ಥಾನಗಳೊಂದಿಗೆ ಅತಿದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿತು. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ರವಿ ಲಾಮಿಛಾನೆ ಬೆಂಬಲ ಇಲ್ಲದೆ ನೇಪಾಳದಲ್ಲಿ ಸದ್ಯ ಯಾವ ಪಕ್ಷವೂ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಇವರ ಪಾರ್ಟಿ ಬೆಳೆದಿದೆ. ಒಂದು ಕಾಲದಲ್ಲಿ ನ್ಯೂಸ್ ಆಂಕರ್ ಆಗಿದ್ದ ವ್ಯಕ್ತಿ ಈಗ ನೇಪಾಳದ ಕಿಂಗ್ ಮೇಕರ್ ಆಗಿ ಬದಲಾಗಿದ್ದಾರೆ. ಸದ್ಯ ಈಗ ಇವರ ಕೈಯಲ್ಲೇ ನೇಪಾಳ ಸರ್ಕಾರದ ಅಸಲಿ ರಿಮೋಟ್ ಕಂಟ್ರೋಲ್ ಇದೆ. ಇದೇ ಕಾರಣಕ್ಕೆ ಜೂನ್ 1ರಿಂದ 5 ದಿನಗಳ ಕಾಲ ಭಾರತ ಪ್ರವಾಸದಲ್ಲಿರೋ ರವಿಗೆ ಇಷ್ಟೊಂದು ಹೈ ಲೆವೆಲ್ VVIP ಟ್ರೀಟ್ಮೆಂಟ್ ಅನ್ನ ಭಾರತ ಕೊಟ್ಟಿರೋದು. ದಿಲ್ಲಿಯ ಪವರ್ ಮೀಟಿಂಗ್ಸ್, ಬಾಲಿನ್ ಶಾಗೆ ಡೈರೆಕ್ಟ್ ವಾರ್ನಿಂಗ್. ಈ ರವಿ ಲಾಮಿಛಾನೆ ಅವರ ದಿಲ್ಲಿ ಪ್ರವಾಸ ಇದೆಯಲ್ಲ, ಇದು ಸುಮ್ಮನೆ ಆಗಿದ್ದಲ್ಲ. ದಿಲ್ಲಿಗೆ ಬಂದಿದ್ದೇ ತಡ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪೆಷಲ್ ಟೈಮ್ ಕೊಟ್ಟು ಇವರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಮುಖ್ಯವಾಗಿ ಯುವ ನಾಯಕತ್ವ, ಡಿಜಿಟಲ್ ಕನೆಕ್ಟಿವಿಟಿ ಹಾಗೂ ಇಂಟರ್ನೆಟ್ ಕಾರಿಡಾರ್ಗಳ ಬಗ್ಗೆ ಇಲ್ಲಿ ಹೈ ಲೆವೆಲ್ ಚರ್ಚೆ ಆಗಿದೆ. ನೀವು ಆಗಲೇ ನೋಡಿದ ಹಾಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರೋ ಅಜಿತ್ ದೋವಲ್ ಹಾಗೆ ನಮ್ಮ ಫಾರಿನ್ ಮಿನಿಸ್ಟರ್ S ಜೈಶಂಕರ್ ಜೊತೆಗೂ ರವಿ ಲಾಮಿಛಾನೆ ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಬೇರೆ ದೇಶದ ಪ್ರಧಾನಿ ಅಥವಾ ಅಧ್ಯಕ್ಷರು ಬಂದರೆ ಮಾತ್ರ, ಅದು ಕೂಡ ಇಂಪಾರ್ಟೆಂಟ್ ರಾಷ್ಟ್ರಗಳವರು ಬಂದರೆ ಮಾತ್ರ, ಮ್ಯಾಟರ್ ಆಗೋ ರಾಷ್ಟ್ರಗಳ ಅಧ್ಯಕ್ಷರು ಬಂದರೆ ಮಾತ್ರ, ಪ್ರಧಾನಿ ಬಂದರೆ ಮಾತ್ರ ಇಷ್ಟೆಲ್ಲ ಟಾಪ್ ತಲೆಗಳು ಮೀಟ್ ಆಗ್ಲಿಕ್ಕೆ ಸಿಗೋದು. ಅದು ಡಿಪ್ಲೊಮ್ಯಾಟಿಕ್ ಪ್ರೋಟೋಕಾಲ್ ಮತ್ತು ರಾಜತಾಂತ್ರಿಕ ಶಿಷ್ಟಾಚಾರದಲ್ಲೂ ಕೂಡ ಹಾಗೆ ಮಾಡ್ತಾರೆ. ಆದರೆ ಯಾವುದೇ ಪವರ್ಫುಲ್ ಮಂತ್ರಿ ಹುದ್ದೆಯಲ್ಲೂ ಇಲ್ಲದೆ ಇರೋ ಒಂದು ಪಾರ್ಟಿಯ ಅಧ್ಯಕ್ಷರಷ್ಟೇ ಆಗಿರೋ ರವಿ ಲಾಮಿಛಾನೆಗೆ BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿಯಾಗಿದ್ರೆ ಕರೆಕ್ಟ್ ಆಗಿರ್ತಿತ್ತು ಅಷ್ಟೇ, ಮ್ಯಾಕ್ಸಿಮಮ್. ಅದೆಲ್ಲ ಪ್ರೋಟೋಕಾಲ್ ಬದಿಗಿಟ್ಟು ಇಲ್ಲಿ ನೇರವಾಗಿ PM ಮನೆಯಲ್ಲೇ ಸರ್ಕಾರ ನಿಯೋಗದ ಮಟ್ಟದ ಅಧಿಕೃತ ಆಸನ ವ್ಯವಸ್ಥೆ ಮಾಡಿ ಅಕ್ಷರಶಃ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದೆ ಭಾರತ. ಇದು ನೇರವಾಗಿ ಬಾಲಿನ್ ಶಾಗೆ ಭಾರತ ಕೊಟ್ಟಿರೋ ನೇರ ಸಂದೇಶ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ನೇಪಾಳದ ಪ್ರಧಾನಿ ಬಾಲಿನ್ ಶಾ ಅಧಿಕಾರಕ್ಕೆ ಬಂದಾಗಿನಿಂದ ಭಾರತದ ಜೊತೆ ಒರಟಾಗಿ ಬಿಹೇವ್ ಮಾಡ್ತಿದ್ದಾರೆ.
ಓದಿರೋದೆಲ್ಲ ಬೆಂಗಳೂರಲ್ಲಿ ಬಾಲೆನ್ ಶಾ. ಭಾರತದ ಅನ್ನ ತಿಂದಿದ್ದಾರೆ, ನೀರು ಕುಡಿದಿದ್ದಾರೆ, ಉಪ್ಪು ತಿಂದಿದ್ದಾರೆ. ಆದರೆ ಅಲ್ಲಿ ಹೋಗಿ ಆಟ ಆಡೋಕೆ ಶುರು ಮಾಡಿದ್ದಾರೆ. ಚಿಕ್ಕ ವಯಸ್ಸಲ್ಲಿ PM ಆಗಿರೋರು ಸ್ವಲ್ಪ ತಿಳಿದೇನೆ ಏನೇನೋ ಮಾತಾಡ್ತಿದ್ದಾರೆ. ನನಗೆ ಯಾವ ವಿದೇಶಿ ಹಸ್ತಕ್ಷೇಪನೂ ಬೇಡ, ನಾನು ಯಾರನ್ನು ಮೀಟ್ ಮಾಡಲ್ಲ, ಒಂಥರ ಇಂಡಿಯಾ ನಾನೇನ ಕೇಳಬೇಕು ಅನ್ನೋ ಥರದಲ್ಲಿ ಬಿಹೇವ್ ಮಾಡ್ತಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಮಾತುಕತೆಗೆ ಹೋದರೆ ನಾನೇನಕ್ಕೆ ಮೀಟ್ ಆಗಬೇಕು ಇಂಡಿಯಾದ ಫಾರಿನ್ ಸೆಕ್ರೆಟರಿನ ಅಂತ ರಿಜೆಕ್ಟ್ ಮಾಡಿದ್ರು. ಇದನ್ನು ನೋಡ್ತಾ ಇದ್ದ ಭಾರತಕ್ಕೆ ಈ ಬಾಲೆನ್ ಶಾಗೆ ಬಲೂನಿಂದ ಚೂರು ಗಾಳಿ ತೆಗಿಬೇಕಲ್ಲ ಅಂತ ಅನಿಸ್ತು. ವ್ಯಾಪಾರ, ಪೆಟ್ರೋಲ್, ಡೀಸೆಲ್, ಕನೆಕ್ಟಿವಿಟಿ, ಇಂಟರ್ನೆಟ್ ಹೀಗೆ ಪ್ರತಿಯೊಂದಕ್ಕೂ ಇಂಡಿಯಾ ಮೇಲೆ ಡಿಪೆಂಡ್ ಆಗಿರೋ ದೇಶದ ಪ್ರಧಾನಿಗೆ ನೀವಿಲ್ದೇನೆ ನಿಮ್ಮ ದೇಶವನ್ನು ನಾವು ಆಡಿಸಬಲ್ವೇ, ನಿಮಗೆ ಪರ್ಯಾಯ ಪವರ್ ಸೆಂಟರ್ನ ನಾವು ಹುಟ್ಟುಹಾಕಬಲ್ವೇ ಅಂತ ಹೇಳಿ ಮೆಸೇಜ್ ಕೊಡಬೇಕಾಗಿತ್ತು. ಅದಕ್ಕೆ ಭಾರತ, ನೀನು ನಮ್ಮ ಅಧಿಕಾರಿಗಳನ್ನು ಭೇಟಿ ಮಾಡದೆ ಬೊಬ್ಬೆ ಹೊಡಿತಾ ಕೂತ್ಕೋ, ಆದರೆ ನಿನ್ನ ಸರ್ಕಾರದ ರಿಮೋಟ್ ಕಂಟ್ರೋಲನ್ನು ನಾವು ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಆನ್ ಮಾಡಿಕೊಂಡು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಭಾರತ ಮೆಸೇಜ್ ಕೊಟ್ಟಿದೆ. ಎಸ್, ನೇಪಾಳದಲ್ಲೀಗ ಸರ್ಕಾರ ಬೀಳಿಸೋ ಹಾಗೂ ಉಳಿಸೋ ತಾಕತ್ತಿರೋ ರಬಿ ಲಾಮಿಚಾನೆಗೆ ಮರ್ಯಾದೆ ಕೊಡೋ ಮೂಲಕ ಬಾಲೆನ್ ಶಾಗೆ ಭಾರತ ಬಿಗ್ ಸಿಗ್ನಲ್ ಕೊಟ್ಟಿದೆ. ಆದರೆ ಭಾರತ ಏಕಾಏಕಿ ನೇಪಾಳದ ಪ್ರಧಾನಿಗೆ ಈ ಮಟ್ಟದ ಟಕ್ಕರ್ ಕೊಡೋಕೆ ಕೇವಲ ಅವರು ಯಾರನ್ನು ಮೀಟ್ ಆಗಲ್ಲ ಅನ್ನೋ ಹಠ ಮಾತ್ರ ಕಾರಣ ಅಲ್ಲ, ಇನ್ನೊಂದು ಕಾರಣ ಕೂಡ ಇದೆ. ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಬಾಲೆನ್ ಶಾ ಸಂಸತ್ನಲ್ಲಿ ಮಾಡಿದ ಒಂದು ದೊಡ್ಡ ಎಡವಟ್ಟು ದಿಲ್ಲಿ ನಾಯಕರನ್ನ ಕೆರಳಿಸಿತ್ತು. ಅದೇನು ಅಂತ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನಿಮ್ಮಲ್ಲೊಂದು ಸಣ್ಣ ಮನವಿ. ಮಸ್ಮಗ ಚಾನಲ್ನ ಇನ್ ಡೆಪ್ತ್ ರಿಪೋರ್ಟಿಂಗ್ ವರದಿ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನಾವು ಪ್ರತ್ಯೇಕವಾಗಿ ಸದಸ್ಯರಿಗೋಸ್ಕರ ಮಾಡ್ತೀವಿ, ಅದನ್ನು ನೋಡೋಕೆ ಶುರು ಮಾಡ್ಬೋದು. ಅರ್ಲಿ ಆಕ್ಸೆಸ್ ಕೂಡ ಹಲವಾರು ವಿಡಿಯೋಗಳಿಗೆ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರಿಸರ್ಚ್ ಮತ್ತು ಕ್ವಾಲಿಟಿ ವಿಡಿಯೋಗಳಿಗೆ ನಿಮ್ಮ ಬೆಂಬಲ ಸಿಕ್ಕ ಹಾಗೂ ಕೂಡ ಆಗುತ್ತೆ. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಗಡಿ ವಿಚಾರದಲ್ಲಿ ಬಾಲೆನ್ ಶಾ ಎಡವಟ್ಟು, 3ನೇ ರಾಷ್ಟ್ರದ ಎಂಟ್ರಿಗೆ ಭಾರತದ ಬ್ರೇಕ್. ಸ್ನೇಹಿತರೆ, ಇತ್ತೀಚೆಗೆ ಭಾರತ ಲಿಪುಲೇಖ್ ಪಾಸ್ ಮೂಲಕ ಕೈಲಾಸ ಮಾನಸ್ ಸರೋವರ ಯಾತ್ರೆಯ ಹೊಸ ಮಾರ್ಗವನ್ನು ಅನೌನ್ಸ್ ಮಾಡಿತ್ತು. ನಿಮಗೆ ಗೊತ್ತಿರಲಿ, ಈ ಲಿಪುಲೇಖ್ ಪಾಸ್ ಅನ್ನ 1954ರಿಂದಲೇ ಯಾತ್ರೆಗೆ ಅಂತ ಭಾರತ ಬಳಸ್ತಾ ಇದೆ. ಆದರೆ ಇದರ ಬೆನ್ನಲ್ಲೇ ನೇಪಾಳದ ಪ್ರಧಾನಿ ಬಾಲೆನ್ ಶಾ ತಮ್ಮ ಸಂಸತ್ನಲ್ಲಿ ಭಾಷಣ ಮಾಡ್ತಾ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ನಮ್ಮ ನೆಲವನ್ನು ಕಬಳಿಸಿದೆ, ಆದರೆ ಕೇವಲ ಭಾರತ ಮಾತ್ರವಲ್ಲ, ನೇಪಾಳ ಕೂಡ ಹಲವು ಕಡೆ ಭಾರತದ ಭೂಮಿಯನ್ನು ಒತ್ತುವರಿ ಮಾಡಿದೆ ಅಂತ ಓಪನ್ ಆಗಿ ಆಘಾತಕಾರಿ ಹೇಳಿಕೆ ಕೊಟ್ಟರು. ಅಲ್ಲದೆ ಲಿಪುಲೇಖನ್ನ ಭಾರತ ಬಳಸೋದು ನಮಗೆ ತಕರಾರಿದೆ, ನಮಗೆ ಇಷ್ಟ ಇಲ್ಲ ಅಂತ ಹೇಳಿ ನೇಪಾಳ ಅಫಿಷಿಯಲ್ ಆಗಿ ಹೇಳ್ಬಿಡ್ತು. ನೋಡಿ, ಇಲ್ಲಿ ದುಷ್ಟ ಚೀನಾ ಜೊತೆಗೇನೆ ಭಾರತ ಸಂಧಾನ ಮಾಡಿಕೊಂಡು ಹೊಸ ರೂಟನ್ನು ಅನೌನ್ಸ್ ಮಾಡಿತ್ತು. ಅಂಥದ್ರಲ್ಲಿ ಭಾರತದ ನೆರಳಲ್ಲಿ ಬದುಕ್ತಾ ಇರೋ ನೇಪಾಳದ ಈ ಹೊಸ ಯುವ ಪ್ರಧಾನಿ, 30ರ ಹರೆಯದ ಪ್ರಧಾನಿ, ಇದಕ್ಕೆ ಅಹಂಕಾರವನ್ನು ತೋರಿಸೋಕೆ ಶುರು ಮಾಡಿದ್ರು. ಚರ್ಚೆ ಅಲ್ಲಿಗೆ ನಿಂತಿದ್ರೂ ಕೂಡ ಪರವಾಗಿರಲಿಲ್ಲೇನೋ. ಆದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋದ ಬಾಲೆನ್ ಶಾ ಬ್ರಿಟಿಷರ ಕಾಲದ ಈ ಗಡಿ ಸಮಸ್ಯೆಯನ್ನು ಪರಿಹರಿಸೋಕೆ UK ಅಂದರೆ ಬ್ರಿಟನ್ ಅಥವಾ ಚೈನಾದಂತಹ 3ನೇ ರಾಷ್ಟ್ರ ಹಸ್ತಕ್ಷೇಪ ಮಾಡಬೇಕು ಅಂತ ಡಿಮಾಂಡ್ ಇಟ್ಟರು. ಸ್ನೇಹಿತರೆ, ನಿಮಗೆ ಗೊತ್ತು, ಭಾರತ ದ್ವಿಪಕ್ಷೀಯ ಗಡಿ ವಿಚಾರಗಳಲ್ಲಿ 3ನೇ ರಾಷ್ಟ್ರ ಯಾವುದೇ ಬಂದರೂ ಕೂಡ ಅದನ್ನು ಸಹಿಸಲ್ಲ ಅನ್ನೋದು ನಿಮಗೆಲ್ಲ ಗೊತ್ತು. ನಮ್ಮ ದೇಶದ ಕ್ಲಿಯರ್ ಕಟ್ ಪಾಲಿಸಿ ಇದು. ನೇಪಾಳ ಭಾರತದ ನಡುವಿನ ಈ ವಿಚಾರಕ್ಕೆ ಬ್ರಿಟನ್ ಯಾಕೆ ಬರಬೇಕು, ಚೀನಾ ಯಾಕೆ ಬರಬೇಕು? ಹೀಗಾಗಿ ಇಂಥ ಸೂಕ್ಷ್ಮ ಗಡಿ ವಿಚಾರದಲ್ಲಿ ಈ ಬಾಲೇಂದ್ರ ಶಾನ ಬಾಲಕತನದ ಹೇಳಿಕೆಗಳು ಸ್ವಲ್ಪ ಲೈನನ್ನು ಕ್ರಾಸ್ ಮಾಡಿದ್ವು. ಅದಕ್ಕೋಸ್ಕರವೇ ಭಾರತ ರಬಿ ಲಾಮಿಚಾನೆ ಮೂಲಕ ಮಾತುಕತೆಯ ಹೊಸ ದಾರಿಯನ್ನು ಓಪನ್ ಮಾಡಿ ನೇಪಾಳ ಪ್ರಧಾನಿಗೆ ಕೌಂಟರ್ ಕೊಟ್ಟಿದೆ. ಇಷ್ಟಾಗ್ತಿದ್ದ ಹಾಗೆ ಕಠ್ಮಂಡುನಲ್ಲಿ ಕೂತಿದ್ದ ನೇಪಾಳ ಪ್ರಧಾನಿಗೆ ಬಿಸಿನೀರು ಬುಡಕ್ ಬಂದಂಗೆ ಫೀಲ್ ಆಗೋಕೆ ಶುರುವಾಯಿತು. ತಕ್ಷಣ ಎಚ್ಚೆತ್ತುಕೊಂಡ ಬಾಲೆನ್ ಶಾ ಜೂನ್ 5ನೇ ತಾರೀಕು ತಮ್ಮ ವಿದೇಶಾಂಗ ಸಚಿವ ಸಿಸಿರ್ ಕನಾಲ್ ಅವ್ರನ್ನ ಅರ್ಜೆಂಟ್ ಆಗಿ ಹೋಗಿ ದಿಲ್ಲಿಯಲ್ಲಿ ಮೀಟ್ ಮಾಡ್ಕೊಂಡ್ ಬನ್ನಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಈ ಸಿಸಿರ್ ಕನಾಲ್ ಜೂನ್ 5ರಿಂದ 7ರವರೆಗೆ ದಿಲ್ಲಿಯಲ್ಲಿ ಕ್ಯಾಂಪ್ ಮಾಡಿ ಭಾರತದ ವಿದೇಶಾಂಗ ಮಂತ್ರಿ S ಜೈಶಂಕರ್ ಅವ್ರ ಜೊತೆಗೆ ಟ್ರೇಡ್, ಕನೆಕ್ಟಿವಿಟಿ, ಇಂಧನ ಹಾಗೂ ಡೆವಲಪ್ಮೆಂಟ್ ಬಗ್ಗೆ ಮಹತ್ವದ ಮಾತುಕತೆ ನಡೆಸ್ತಾ ಇದ್ದಾರೆ. ಅಂದ್ರೆ ಭಾರತದ ರಾಜತಾಂತ್ರಿಕ ದಾಳ ಇಲ್ಲಿ 100% ವರ್ಕ್ ಆಗಿದೆ. ಯಾವ ಬಾಲೆನ್ ಶಾ ಭಾರತದ ಕೈಗೆ ಸಿಗದೆ ಓಡಾಡ್ತಾ ಇದ್ರು, ಅವರೇ ತಮ್ಮ ಮಂತ್ರಿಯನ್ನ ಅರ್ಜೆಂಟ್ ಆಗಿ ಭಾರತ ಕಳಿಸಿ ಸಂಬಂಧ ಹಾಳಾಗೋದು ಬೇಡ ಅಂತೆಲ್ಲ ಈಗ ಮಾತಾಡ್ತಿದ್ದಾರೆ. ಓಕೆ, ಇದೆಲ್ಲ ನೋಡಿದ್ಮೇಲೆ ಬಾಲೆನ್ ಶಾಗೆ ಪಾಠ ಕಲಿಸೋಕೆ ಭಾರತ ಮಾಡ್ತು ಅಂತ ಅನ್ಸುತ್ತೆ. ಆದರೆ ಅಷ್ಟು ಮಾತ್ರನ? ಖಂಡಿತ ಇಲ್ಲ ಸ್ನೇಹಿತರೆ. ಲಾಂಗ್ ಟರ್ಮ್ನಲ್ಲಿ ನೇಪಾಳವನ್ನು ನುಂಗೋಕೆ ಕಾಯ್ತಾ ಇರೋ ಚೈನಾಗೆ ಚೆಕ್ ಮೇಟ್ ಇಡುವ ಬಿಗ್ ಪ್ಲಾನ್ ಕೂಡ ಇದರಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಹಳೆ ಕಮ್ಯುನಿಸ್ಟರ ಪತನ, ನೇಪಾಳದ ಜೆನ್ಜಿ ಮೇಲೆ ಭಾರತದ ಕಣ್ಣು. ಸ್ನೇಹಿತರೆ, ನೇಪಾಳದ ರಾಜಕೀಯ ಇತಿಹಾಸ ನೋಡಿದ್ರೆ ಅಲ್ಲಿ ದಶಕಗಳಿಂದಲೂ ಆಳಿರೋದು ಹಳೆ ಕಮ್ಯುನಿಸ್ಟರು. KP ಶರ್ಮಾ ಒಲಿ, ಪುಷ್ಪ ಕಮಲ್ ದಹಲ್ ಅಲಿಯಾಸ್ ಪ್ರಚಂಡ, ಇವರೆಲ್ಲ ಕರ್ನಾಟಕ ಕಮ್ಯುನಿಸ್ಟರು, ಕೆಲವರೆಲ್ಲ ಮಾಜಿ ನಕ್ಸಲರು. ಕೇವಲ ಭಾರತ ವಿರೋಧಿ ಸೆಂಟಿಮೆಂಟ್ ಅನ್ನೇ ಬಂಡವಾಳ ಮಾಡಿಕೊಂಡು ಎಲೆಕ್ಷನ್ ಗೆಲ್ತಾ ಇದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಾಕು, ನೇರವಾಗಿ ಚೀನಾ ತೊಡೆ ಮೇಲೆ ಹಾರಿ ಕೂತ್ಕೊಂಡು ಭಾರತದ ಕಡೆ ತೋರಿಸ್ಕೊಂಡು ಆಳ್ತಾ ಇದ್ರು. ಇದು ಭಾರತದ ಭದ್ರತೆಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ನೇಪಾಳದ ಜೆನ್ಜಿ ಅಥವಾ ಇವತ್ತಿನ ಯುವ ಸಮೂಹ
ಹಳೆ ಕಮ್ಯುನಿಸ್ಟ್ ನಾಯಕರ ಕೊಳೆತ ರಾಜಕಾರಣವನ್ನು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ. ಯುವಕರಿಗೆ ಈಗ ಭ್ರಷ್ಟಾಚಾರ ರಹಿತ ಆಡಳಿತ ಬೇಕು, ಉದ್ಯೋಗ ಬೇಕು, ಡೆವಲಪ್ಮೆಂಟ್ ಬೇಕು. ಯುವಕರ ಈ ಆಕ್ರೋಶಕ್ಕೆ ಮತ್ತು ಆಶಯಕ್ಕೆ ಸಾಕ್ಷಿಯಾಗಿ ಬೆಳೆದು ನಿಂತಿರೋದೇ ರಬಿ ಲಾಮಿಚಾನೆಯವರ ಈ RSP ಪಾರ್ಟಿ. ಹೀಗಾಗಿ ಭಾರತ ಆ ದೃಷ್ಟಿಯಲ್ಲೂ ನೋಡಿಕೊಂಡು ಈ ಹೊಸ ಹೆಜ್ಜೆ ಇಡ್ತಾ ಇದೆ. ಈ ಮುನ್ನ ಸಾಂಪ್ರದಾಯಿಕವಾಗಿ ಯಾವಾಗಲೂ ನೇಪಾಳಿ ಕಾಂಗ್ರೆಸ್ ಅಥವಾ UML ಪಕ್ಷಗಳೊಂದಿಗೆ ಮಾತ್ರ ಡೀಲ್ ಮಾಡ್ತಾ ಇತ್ತು ಭಾರತ. ಆದರೆ ಈಗ ಹೊಸದಾಗಿ ಬೆಳೆದು ಬರ್ತಿರೋ ಈ ಪವರ್ಫುಲ್ ಶಕ್ತಿಯನ್ನು ಚೀನಾ ತನ್ನ ಕಡೆಗೆ ಸೆಳ್ಕೊಂಡು ಹೈಜಾಕ್ ಮಾಡೋ ಮುನ್ನವೇ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಭಾರತ ಈ ಡಿಪ್ಲೊಮ್ಯಾಟಿಕ್ ಗೇಮನ್ನು ಲಾಂಚ್ ಮಾಡಿದೆ. ಇದೇ ಕಾರಣಕ್ಕೆ ನೇಪಾಳದ ಹೊಸ ಜನರೇಷನ್ ಲೀಡರ್ಗಳನ್ನು ಕರೆದು ಭಾರತ ತೆಕ್ಕೆಗೆ ಹಾಕೊಳ್ತಾ ಇದೆ. ಈ ಯುವ ನಾಯಕರನ್ನು ಕೇವಲ ಸರ್ಕಾರಿ ಮಟ್ಟದಲ್ಲಿ ಮೀಟಿಂಗ್ ಮಾಡಿ ಕಳಿಸಿದ್ರೆ ಸಾಲದು, ಅವರ ತಳಮಟ್ಟದಿಂದಲೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಪಾರ್ಟಿ ಟು ಪಾರ್ಟಿ ಕನೆಕ್ಷನ್ ಕೂಡ ಶುರು ಮಾಡಿದೆ. ರಬಿ ಲಾಮಿಚಾನೆ ಭಾರತದಲ್ಲಿ ಕೇವಲ ಸರ್ಕಾರದ ದೊಡ್ಡ ಮಂತ್ರಿಗಳನ್ನಷ್ಟೇ ಅಲ್ಲ, ಆಡಳಿತಾರೂಢ BJPಯೊಂದಿಗೂ ಕ್ಲೋಸ್ ಮೀಟಿಂಗ್ ಮಾಡಿ ಹೋಗಿದ್ದಾರೆ. ನೋ BJP ಅಂದರೆ BJPಯನ್ನು ತಿಳಿಯಿರಿ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡು ಅದಕ್ಕೆ ಇವ್ರನ್ನ ಕರೆಸಿ, ರಬಿ ಲಾಮಿಚಾನೆ ಅವ್ರನ್ನ ಕರೆಸಿ ದಿಲ್ಲಿ BJP ಕೇಂದ್ರ ಕಚೇರಿಗೂ ಕರ್ಕೊಂಡು ಹೋಗಿ ಒಳ್ಳೆ ಎಲೆಕ್ಷನ್ ಗೆದ್ದಾಗ ಮೋದಿ ಅಮಿತ್ ಶಾಗ್ ವೆಲ್ಕಮ್ ಮಾಡ್ತಾರಲ್ಲ BJP ಹೆಡ್ ಕ್ವಾರ್ಟರ್ಸಲ್ಲಿ, ಆ ರೀತಿಯೆಲ್ಲ ವೆಲ್ಕಮ್ ಮಾಡಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರೊಂದಿಗೆ ಗಂಟೆಗಟ್ಟಲೆ ಮುಚ್ಚಿದ ಕೋಣೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಭಾರತದ ಈ ಸ್ಟ್ರಾಟಜಿ ಬಗ್ಗೆ ನಿಮಗೇನು ಅನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತಿ ಇರೋ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ದಯವಿಟ್ಟು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.